ಪ್ರಾತಸ್ಮರಣೀಯ ಸ್ವರೂಪರಾದ ಶ್ರೀಮದ್ ಜಗದ್ಗುರು ಶ್ರೀ ನೀಲಕಂಠ ಶಿವಾಚಾರ್ಯರನ್ನು, ಶ್ರೀಮದ್ ಜಗದ್ಗುರು ಶ್ರೀ ನಂಜುಂಡ ಶಿವಾಚಾರ್ಯರನ್ನು, ಶ್ರೀಮದ್ ಜಗದ್ಗುರು ಶ್ರೀ ಶಂಕರ ಶಿವಾಚಾರ್ಯರನ್ನು ನನ್ನ ಮನೋಮಂದಿರದಲ್ಲಿ ಜ್ಞಾನಿಸಿಕೊಳ್ಳುತ್ತಾ ಸಕಲ ಜೀವಾತ್ಮರಿಗೆ ಲೇಸಂದ ಭವಿಷ್ಯದ ಅನುಷ್ಠಾನ ಮೂಡಿಸಿಗಳು, ತ್ರಿಕಾಲ ಜ್ಞಾನಿಗಳು, ಶಾಂತ ಶಿವಗಳಾದ ನನ್ನ ಆರಾಧ್ಯ ಗುರು ಶ್ರೀಮದ್ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಪಾದ ಪದ್ಮಕ್ಕೆ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸ್ತೇವೆ. ಇವತ್ತಿನ ಈ ಹುಡುಗಾರ ಬಂಧುಗಳ ಭವ್ಯವಾದ ಈ ತಪೋಭೂಮಿಯಲ್ಲಿ 78ನೇ ಗುರುವಂದನಾ ಕಾರ್ಯಕ್ರಮಕ್ಕೆ ರಾಪುರ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ಸದ್ಭಕ್ತರ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ಅದೇ ತರನಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ದೇವಿ ಆರಾಧಕರು, ತಪಸ್ವಿಗಳು, ನಮ್ಮೆಲ್ಲರಿಗೂ ಮಾರ್ಗದರ್ಶಕರು, ಹಿರಿಯರು ಆಗಿರತಕ್ಕಂಥ ಬುದ್ಧಿ ಅಪ್ಪಾಜಿಗಳ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನ ಸಲ್ಲಿಸುತ್ತೇನೆ. ಅದೇ ತರನಾಗಿ ಅಪ್ಪಾಜಿಗಳ ದೇವ ಚರಿತ್ರೆಯನ್ನ ವಿಶ್ವಕ್ಕೆ ಮುಟ್ಟಿಸಬೇಕು, ಅಪ್ಪಾಜಿಗಳ ದೇವ ಚರಿತ್ರೆಯನ್ನ ಬೆಳೆಸಬೇಕು ಅಂತನ್ನುವಂತ ನಿಟ್ಟಿನಲ್ಲಿ ಅಪ್ಪಾಜಿಗಳ ಕಾರ್ಯಕ್ರಮಕ್ಕಾಗಿ ಸ್ಥಳಾವಕಾಶವನ್ನು ಕೊಟ್ಟು ಹುಡುಗಾರ ಬಂಧುಗಳ ಈ ತೋಟ ತಪೋಭೂಮಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂತಹ ಹುಡುಗಾರ ಬಂಧುಗಳು, ಎಲ್ಲಾ ಹುಡುಗಾರ ಬಂಧುಗಳ ಪಾದ ಪದ್ಮಕ್ಕೂ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸುಂದರ ಸುದೀನ ದಿನದಂದು ಅಪ್ಪಾಜಿಗಳ ಮಲ್ಲಿಕಾರ್ಜುನ ಅಪ್ಪಾಜಿಗಳ 65ನೇ ಜನ್ಮೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲಾ ಸದ್ಭಕ್ತರು ಸೇರ್ಕೊಂಡು ಕೂಡಿಕೊಂಡು ಇವೆಲ್ಲಾ ಕಾರ್ಯಕ್ರಮವನ್ನು ವಿಶೇಷ ಮಾಡಿದ್ರಿ. ಮೊದಲನೇದಾಗಿ ಆ ಕಾರ್ಯಕ್ರಮವನ್ನು ಸೇರಿರ್ತಕ್ಕಂಥ ಎಲ್ಲಾ ಸದ್ಭಕ್ತರ ಪಾದ ಪದ್ಮಕ್ಕೆ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನ ಈ ದಿವ್ಯ ವೇದಿಕೆ ಮೇಲೆ ನಾನು ಸಲ್ಲಿಸ್ತೇನೆ. ಯಾಕಂತಂದ್ರೆ ಅಪ್ಪಾಜಿಗಳ ಒಂದು ಆ ಕಾರ್ಯಕ್ರಮಕ್ಕೆ ಜನ ಮನ ದನಗಳಿಂದ ನೋಡ್ರ ಒಂದು ಕಡೆ ಹೋದಾಗ ಗುರುಕಾಣಿಕೆಯನ್ನು ಕೊಡ್ಲಾರ್ದಂತ ಕೆಟ್ಟ ಪರಿಸ್ಥಿತಿ ಇದ್ರು ಕೂಡ ಅಪ್ಪಾಜಿಗಳ ಕಾರ್ಯಕ್ರಮ ನಿಲ್ಲಬಾರದು, ಅಪ್ಪಾಜಿಗಳ ಕಾರ್ಯಕ್ರಮ ಬೆಳಿಬೇಕು ಅಂತನ್ನುವಂತಹ ನೀತಿನೊಳಗ ಶಕ್ಯ ಆದಷ್ಟು ಗುರುಕಾಣಿಯನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಬಲಪಡಿಸಿರ್ತಕ್ಕಂತಹ ಸದ್ಭಕ್ತರು, ಕಾರ್ಯಕ್ರಮಕ್ಕೆ ಬರಲಾರ್ದಂತ ಕೆಟ್ಟ ಪರಿಸ್ಥಿತಿ ಇದ್ರು ಕೂಡ ಕಾರ್ಯಕ್ರಮಕ್ಕೆ ಬರಬೇಕು, ಅಪ್ಪಾಜಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತನ್ನುವಂತಹ ಟೊಂಕು ಕಟ್ಟಿ ನಿಂತಿರ್ತಕ್ಕಂಥ ಈ ನಿಮ್ಮ ಸದ್ಭಕ್ತರವಲ್ಲ, ನೀವಲ್ಲ ನಿಜವಾದ ನಿಷ್ಕಳಂಕ ಸದ್ಭಕ್ತರು ಅಂತನ್ನುವಂತ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ಜಾತಿ ಮತ ಪಂಥ ಅನ್ನೋದಕ್ಕೆ ನಮ್ಮ ಕಾರ್ಯಕ್ರಮವನ್ನು ನೀವೆಲ್ಲಾ ಸೇರ್ಕೊಂಡ್ರಿ, ಕೂಡಿ ಕಾರ್ಯಕ್ರಮವನ್ನ 65ನೇ ಜನ್ಮೋತ್ಸವ ಕಾರ್ಯಕ್ರಮವನ್ನ ಬೆಳೆಸಿದ್ರಲ್ಲ, ಅದು ವಿಶ್ವ ನೋಡುವಂತ ಕಾರ್ಯಕ್ರಮ ಮಾಡಿದ್ರೆ ನಿಮ್ಮ ಪಾದಕ್ಕೆ ಅನಂತ ಕೋಟಿ ಭಕ್ತ ಪ್ರಣಾಮಗಳನ್ನ ಸಲ್ಲಿಸ್ತೇನೆ. ನಿಜವಾಗ್ಲೂ ನೀವು ಯಾರು ಅಲ್ಲ, ನಿಜವಾಗ್ಲೂ ನೀವು ಸದ್ಭಕ್ತರಲ್ಲ, ನೀವು ಯಾರಪ್ಪ ಅಂತಂದ್ರೆ ನೀಲಕಂಠೇಶ್ವರ ಪರಮಾತ್ಮನ ಸ್ವರೂಪರು, ಶ್ರೀಮದ್ ಜಗದ್ಗುರು ಶ್ರೀ ಶಂಕರ ಶಿವಾಚಾರ್ಯ ಸ್ವರೂಪರಾಗಿಲ್ಲ. ಆ ಕಾರ್ಯಕ್ರಮಕ್ಕೆ ಬಂದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರಿ ಅಂತ ನನಗೆ ಬಹಳ ಸಂತೋಷ ಅನಿಸ್ತದ. ಯಾಕಂದ್ರೆ ಆವತ್ತಿನ ದಿನದ ಕಾರ್ಯಕ್ರಮವನ್ನು ನೋಡ್ಬೇಕಾದ್ರೆ ಯಾರ ಕನಸು ಆಗಂಗಿಲ್ಲ. ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ಸುತ್ತಮುತ್ತಲಿನ ಭಾಗದಾಗ ಆಯ್ತಲ್ಲ, ಮಲ್ಲಿಕಾರ್ಜುನ ಶಂಕರ ಶಿವಾಚಾರ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮದೊಳಗೆ ನಾವು ಭಾಗವಹಿಸಿದ್ರು ನಮ್ಮಂತ ಪುಣ್ಯವಂತರು ಮಾತಾಡಿಲ್ಲ. ನಿಜವಾಗ್ಲೂ ನಾವು ಒಳ್ಳೆ ಪಡಬೇಕು, ನಾವು ಗೌರವ ಪಡ್ಬೇಕು, ಗುರುವಿನ ಮಕ್ಕಳು ಅಂತನ್ನುವಂಥದ್ದನ್ನ ತೋರಿಸುವಂತ ಕೆಲಸ ನೀವೆಲ್ಲಾ ಸದ್ಭಕ್ತರು ಮಾಡಿದ್ರಿ. ಶ್ರೀಮದ್ ಜಗದ್ಗುರು ಶ್ರೀ ಶಂಕರ ಶಿವಾಚಾರ್ಯ ನಿಮ್ಗೆ ಗೊತ್ತು, ಅನುಷ್ಠಾನ ಮೂರ್ತಿಗಳು, ಶಾಂತ ಶಿವಗಳು, ತ್ರಿಕಾಲ ಪೂಜಾನಿಷ್ಠರು, ತ್ರಿಕಾಲ ಜ್ಞಾನಿಗಳು, ಪ್ರವಾಳ ಪುರುಷರು, ಮುಂದಾಗುದು ಗೊತ್ತು, ಹಿಂದಾಗುದು ಗೊತ್ತು. ಅವರ ತಪಶಕ್ತಿ ಹೆಂಗೆ ಕೆಲಸ ಮಾಡಿತು ಅಂತಂದ್ರೆ ಆ ದಿವಸ ನಮ್ಮ ನಿಮ್ಮ ಎಲ್ಲಾ ಸದ್ಭಕ್ತರನ್ನ ಜಾತಿ ಮತ ಪಂಥ ಕೂಡಿಸಿದ ಕಾರ್ಯಕ್ರಮ. ನಮ್ಮ ನಿಮ್ಮ ಹೃದಯದೊಳಗ ಅಪ್ಪಾಜಿಗಳ ತನ್ನ ಕಂದನ ಮಲ್ಲಿಕಾರ್ಜುನ ಅಜ್ಜನ ಕಂದನ ಜನ್ಮೋತ್ಸವ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಿತ್ತು ಹೇಳಿ ಎಲ್ಲಾ ಸದ್ಭಕ್ತರನ್ನ ಕೂಡಿಸಿ ಆ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಯಾವ ರೀತಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿತ್ತು ಅದನ್ನು ಯಶಸ್ವಿ ಮಾಡಿದ್ರು. ಶಂಕರಾನಂದ ಅಪ್ಪಾಜಿಗಳ ತಪಶಕ್ತಿ ಅನ್ನುವಂಥದ್ದನ್ನ ನಾ ಬಹಳ ಪ್ರೇಮ ಬಂದ ನೋಡಿ. ಶಂಕರಾನಂದ ಅಪ್ಪಾಜಿಗಳು ಅವತ್ತು ಪುತ್ತವ್ರ ಜೋಡಿ ಕೂತಿದ್ರು, ನಿತ್ತವ್ರ ಜೋಡಿ ನಿಂತಿದ್ರು. ಎಲ್ಲಿಯಾದ್ರೂ ಕಾಣ್ತಿದ್ರಪ್ಪ ಅಂತಂದ್ರೆ ಶಂಕರಾನಂದ ಅಪ್ಪಾಜಿಗಳನ್ನ ಆ ಕಾರ್ಯಕ್ರಮಕ್ಕೆ ಶಕ್ತಿ ಕೊಡುವಂತ ಕೆಲಸ ಶಂಕರಾನಂದ ಅಪ್ಪಾಜಿಗಳ ತಪಶಕ್ತಿನೂ ಮಾಡಿಸ್ತು. ಯಾಕಂದ್ರೆ ತನ್ನ ಕಂದನ 65ನೇ ಜನ್ಮೋತ್ಸವ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅನ್ನುವಂತ ಸಂಕಲ್ಪ
ಆ ನೀಲಕಂಠೇಶ್ವರ ಪರಮಾತ್ಮ ಇವತ್ತ ನಮ್ಮ ನಿಮ್ಮೆಲ್ಲರನ್ನ ಕೂಡಿಸ್ಯಾನ. ಮಲ್ಲಿಕಾರ್ಜುನ ಅಪ್ಪಾಜಿಗಳು ಹೆಂಗ ನಿಮ್ಗೆಲ್ಲ ಗೊತ್ತು. ಅನುಷ್ಠಾನ ಮೂರ್ತಿಗಳು ದೊಡ್ಡಪ್ಪಗಳು ಯಾವ ರೀತಿ ಸಾಗಿದ್ರು ಅದೇ ತರನಾಗಿ ಬಂದ್ರು. ಅವರು ಶಾಂತ ಶಿವಗಳು, ತ್ರಿಕಾಲ ಪೂಜಾನಿಷ್ಠರು, ಎಲ್ಲೂ ವಿಚಲಿತಗೊಳ್ಳಿಲ್ರಿ. ಅಂತ ಪರಿಸ್ಥಿತಿ ಬಂದ್ರು. ನಮಗೊಂದ ಪರಿಸ್ಥಿತಿ ವಿಚಲಿತ ಬದುಕಿನಾಗ ಬರ್ತಂದ್ರ ನಾವು ಏನೇನೋ ನಾವು ಕಲ್ಪನೆ ಮಾಡ್ಕೊಂಡು ನಾವು ವಿಚಿತ್ರ ಜೀವನವನ್ನ ನಾವು ಅನುಭವಿಸ್ತೀವಿ. ಆದ್ರೆ ಮಲ್ಲಿಕಾರ್ಜುನ ಅಪ್ಪಾಜಿಗಳು ನೀವು ಕಣ್ಣು ನೋಡಿರ್ತಕ್ಕಂತಹ ಎಂತ ಮಹಾತ್ಮರಪ್ಪ ಅಂತಂದ್ರ ನಿಮ್ಮನಿಗೆ ಇತ್ಲಿ ಅವ್ರು ಜಗಲಿಲ್ಲ. ಯಾವುದನ್ನು ಅವರು ತಿಳ್ಕಿಸ್ಕೊಳ್ಳಿಲ್ಲ. ಅವ್ರು ನಿಮ್ಗೆಲ್ಲ ಗೊತ್ತದ ಮಲ್ಲಿಕಾರ್ಜುನ ಅಪ್ಪಾಜಿಗಳನ್ನ ಎಷ್ಟು ಅವರನ್ನ ನಿಂದಿಸಿದ್ರು, ಪೀಡಿಸಿದ್ರು, ಅವರನ್ನ ಕಾಡಿಸಿದ್ರು. ಅವ್ರೆಲ್ಲಾರು ಏನ್ ತಿಳ್ಕೊಂಡ್ರು ಅಂದ್ರೆ ಮಲ್ಲಿಕಾರ್ಜುನ ಅಪ್ಪಗಳು ನಮ್ಮವರೆಲ್ಲ ನಮ್ ಗುರುಬಾಂಧವರಪ್ಪ ಅಂತಂತಿದ್ರು. ನಮ್ಗೆ ಹೇಳ್ತಿದ್ರು ಒಂದೊಂದ್ಸಲ ಮಲ್ಲಪ್ಪರ ಅವರು ಗುರುಬಾಂಧವರಪ್ಪ, ಅವ್ರನ್ನ ಹೆಂಗ್ ನಾವು ಇದನ್ ಮಾಡ್ಲಿಕ್ಕೆ ಆಗ್ತದಪ್ಪ ಅನ್ನುವಂತ ಮಾತನ್ನು ಹೇಳ್ಬೇಕಾದ್ರೆ ಅವ್ರ ಹೃದಯದೊಳಗೆ ತಾಯಿ ಹೃದಯ, ಮಮತಾ, ಸಹನಾಭೂತಿ ಎಷ್ಟು ಇತ್ತು ಅಂತಂದ್ರ ಹಿಮಾಲಯ ಪರ್ವತದಲ್ಲಿ ಎಷ್ಟು ಮಲ್ಲಿಕಾರ್ಜುನ ಅಪ್ಪಾಜಿಗಳು ಎತ್ತು ಅನ್ನಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಮತ್ತೊಂದು ಹೋಗಿ ಹೇಳ್ತಿದ್ರು ಅವ್ರು ಮಾತ್ರ, ನೀವು ಯಾವ ರೀತಿ ವಿಭೂತಿ ಕುಂಕುಮ ಹಚ್ಚಿ ನನ್ನ ಪೂಜೆ ಮಾಡ್ತಾರಲ್ಲ ಹಂಗ ನಿಂದಿಸುವರು, ಪೀಡಿಸುವರು, ಅವಮಾನ ಮಾಡೋರು ಕೂಡ ನಾನು ಅದೇ ರೀತಿಯಾಗಿ ಪೂಜೆ ಮಾಡ್ತಾರಪ್ಪ, ಅದನ್ನ ನೀವು ಏನ್ ತಲೆ ಕೆಡಿಸ್ಕೋಬೇಡ್ರಿ ಅಂತ ಹೇಳಿದ್ರು. ಮಲ್ಲಿಕಾರ್ಜುನ ಅಪ್ಪಾಜಿಗಳು ಇರುವವರೆಗೂ ಯಾರಿಗೂ ಕೆಟ್ಟತನ ಬಯಸಲಿಲ್ಲ, ಕೆಟ್ಟತನ ಮಾಡಲಿಲ್ಲ, ಭಕ್ತರ ಮೇಲೆ ಭಕ್ತರನ್ನ ಎತ್ತು ಕಟ್ಟಲಿಲ್ಲ, ದಬ್ಬಾಳಿಕೆಯನ್ನು ಮಾಡಲಿಲ್ಲ,